ವೀಕ್ಷಕರೇ, ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ಸುರಪುರದ ರಾಜಕೀಯ ಚಾಣಕ್ಯ ಯಾರು ಗೊತ್ತಾ? ಯಾದಗಿರಿಯ ಯೂತ್ ಐಕಾನ್ ರಾಜಕುಮಾರ್ ನಾಯಕ್. ಪ್ರತಿ ಚುನಾವಣೆಯಲ್ಲೂ ಗೆಲುವಿನ ದಾಳ ಉರುಳಿಸೋ ಹಮ್ಮೀರ. ವಿರುದ್ಧ ಬಂಡೆದಿದ್ದ ಪಾಳೆಗಾರ ವೆಂಕಟಪ್ಪ ನಾಯಕನ ಊರು ಸುರಪುರ. ರಾಜಕೀಯದಲ್ಲಿ ತನ್ನದೇ ಕೊಡುಗೆ ನೀಡುತ್ತಿರುವ ಸುರಪುರ ಈ ಕ್ಷೇತ್ರದ ಅಭಿವೃದ್ಧಿಗೆ ಸದಾ ಮಿಡಿಯುತ್ತಿದ್ದ ಶಾಸಕ ರಾಜ ವೆಂಕಟಪ್ಪ ನಾಯಕ್ ಇವರ ಅಕಾಲಿಕ ನಿಧನದಿಂದ ಬೈ ಎಲೆಕ್ಷನ್ ನಡೆಯಬೇಕಾಯಿತು. ಕಣದಲ್ಲಿ ಪುತ್ರ ರಾಜ ವೇಣುಗೋಪಾಲ್ ನಾಯಕ್ ಸ್ಪರ್ಧಿಸಿದ್ರು. ಆದರೆ ಈ ವೇಳೆ ಚುನಾವಣಾ ಕಣದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಜಯಗಳಿಸಿದವರು ರಾಜ ವೇಣುಗೋಪಾಲ್ ನಾಯಕರು. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ರಾಜಕುಮಾರ್ ನಾಯಕರು ಯೂತ್ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರು. ಅವರು ಸಹ ಸುರಪುರ ಪಟ್ಟಣ ಮತ್ತು ಸುರಪುರಿನ ರಂಗಂಪೇಟೆ ಟೌನ್ನಲ್ಲಿ ಅತಿ ಹೆಚ್ಚು 40-50 ಇರ್ತಕ್ಕಂಥ ಈ ಒಂದು ಟೌನ್ ಭಾಗದಲ್ಲಿ ಅನೇಕ ಯುವ ಪಡೆಗಳನ್ನು ಕಟ್ಟಿಗೆಂದಿಸಿ ಹಗಲು ರಾತ್ರಿ ಅನ್ನೋದೇ ಭಾಳಷ್ಟು ಶ್ರಮಪಟ್ಟಿಸಿ ಒಂದು 2023 ಅವ್ರ ಅಣ್ಣನ ಗೆಲುವಿಗೆ ಅವರು ಸಹ ಕಾರಣರಾದರಂತ ಹೆಚ್ಚಿನ ಪ್ರಮಾಣದಲ್ಲಿ ಹೇಳಬಹುದು. ಇವರು ತಮ್ಮ ದೊಡ್ಡಪ್ಪ ರಾಜ ವೆಂಕಟಪ್ಪ ನಾಯಕರ ಪ್ರತಿ ಚುನಾವಣೆಯ ಗೆಲುವಿನಲ್ಲಿ ಮಹತ್ತರ ಪಾತ್ರ ವಹಿಸ್ತಾ ಬಂದವರು. ಪಕ್ಷ ಸಂಘಟನೆ, ಕಾರ್ಯಕರ್ತರ ಜೊತೆ ಒಡನಾಟ ಗೆಲುವಿಗೆ ಸಹಕಾರಿ ಅನ್ನೋದನ್ನ ಮನಗಂಡವರು. ಇವರ ಕ್ರಿಯಾಶೀಲತೆಗೆ ಪಕ್ಷದ ಹಿರಿಯ ನಾಯಕರಾದ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಎಐಸಿಸಿ ಅಧ್ಯಕ್ಷ ಖರ್ಗೆ ಮೆಚ್ಚುಗೆ ಸೂಚಿಸಿ ಶಬಾಸ್ ಎಂದಿದ್ರು. ಅಲ್ಲದೆ ರಾಯಚೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಿಲ್ಲಿಸುವ ಯೋಚನೆ ಕೂಡ ಮಾಡಿದ್ರು. ಆದರೆ ರಾಜಕುಮಾರ ನಾಯಕ್ ಅವರೇ ಕುಟುಂಬದ ಸದಸ್ಯರ ಗೆಲುವಿನಲ್ಲಿ ನನ್ನ ಖುಷಿ ಇದೆ ಎಂಬ ಮನೋಭಾವದವರು. ಹೀಗಾಗಿ ಈ ಸಲ ಸಹೋದರನ ಗೆಲುವಿಗೆ ಶ್ರಮಿಸಿದ್ರು. ಪರಿಣಾಮ ಸುರಪುರದಲ್ಲಿ ರಾಜ ವೇಣುಗೋಪಾಲ್ ನಾಯಕ್ ಭರ್ಜರಿ ಗೆಲುವು ದಾಖಲಿಸಿದ್ದಾರೆ. ಮೊದಲನೇದಾಗಿ ನಮ್ಮ ಈ ಸುರಪುರಿನ ಮಹಾ ಜನತೆಗೆ ನಮ್ಮ ದೊಡ್ಡಪ್ಪವರಾದ ರಾಜ ವೆಂಕಟಪ್ಪ ನಾಯಕರ ಮೇಲೆ ಯಾವ ರೀತಿಯಾಗಿ ನಂಬಿಕೆ ಇಟ್ಟವರು ಹೋದ ವರ್ಷ ಆಶೀರ್ವಾದ ಮಾಡಿದರು, ಅದೇ ರೀತಿಯಾಗಿ ಈ ಬಾರಿ ಕೂಡ ನಮ್ಮ ಅಣ್ಣವರಾದ ರಾಜ ವೇಣುಗೋಪಾಲ್ ನಾಯಕ್ ಅವರು ಕೂಡ ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಬೆಂಬಲಕ್ಕೆ ನಿಂತಿರುವ ಸುರಪುರಿನ ಮಹಾ ಜನತೆಗೆ ನಾನು ಮೊದಲನೇದಾಗಿ ಕೋಟಿ ನಮನಗಳನ್ನು ಹೇಳೋಕ್ಕೆ ಇಷ್ಟಪಡುತ್ತೇನೆ. ಬೈ ಎಲೆಕ್ಷನ್ ಆದ ಕಾರಣ ಎದುರಾಳಿಗಳು ಅವ್ರನ್ನೂ ಸ್ವಲ್ಪ ಎಚ್ಚರದಿಂದ ಇರ್ತಾರೆ, ನಾವು ಸ್ವಲ್ಪ ಎಚ್ಚರದಿಂದ. ಮತ್ತು ಆಮೇಲೆ ನಮ್ಮ ಹೋದ ಎಲೆಕ್ಷನಲ್ಲಿ ನಮ್ಮ ರಾಜ ವೆಂಕಟಪ್ಪ ನಾಯಕರು ದೊಡ್ಡಪ್ಪವರಿದ್ದರು. ಈ ಬಾರಿ ಅವರಿಲ್ಲ, ಕೇವಲ ನಾವು 5 ಜನ ಅಣ್ಣ ತಮ್ಮರು ಮತ್ತು ಎಲ್ಲ ಮುಖಂಡರ ನೇತೃತ್ವದಲ್ಲಿ ನಾವು ಮೊದಲನೇ ಚುನಾವಣೆ ನಮ್ಮ ದೊಡ್ಡಪ್ಪವರು ಎಲ್ಲ ಚುನಾವಣೆ ಅಂಥದ್ರಲ್ಲೂ ನಾವು 18,000 ತಂದೆ ಅಂದರೆ ನಾವು ಇದು ಒಳ್ಳೆಯ ರೆಸ್ಪಾನ್ಸ್ ಅಂತ ಹೇಳ್ಬೋದು. ಇವರು ತಾಲೂಕಿನ ಪ್ರತಿಯೊಂದು ಹಳ್ಳಿಯ ಜನರ ಸಮಸ್ಯೆಗಳನ್ನು ಆಲಿಸುತ್ತಾ ಜನರಿಗೆ ಸ್ಪಂದಿಸುತ್ತಿದ್ದಾರೆ ಮತ್ತು ಅದರಂತೆ ಅವರ ದೊಡ್ಡಪ್ಪ ರಾಜ ವೆಂಕಟಪ್ಪ ನಾಯಕರ ಅಕಾಲಿಕ ನಿಧನದಿಂದಾಗಿ ತೆರವಾಗಿದ್ದ ಸುರಪುರ ವಿಧಾನಸಭಾ ಕ್ಷೇತ್ರ ಉಪಚುನಾವಣೆಯನ್ನು ಎದುರಿಸಬೇಕಾಯಿತು. ತಂದೆಯನ್ನು ಕಳೆದುಕೊಂಡು ನೊಂದಿದ್ದ ಇವರ ಕುಟುಂಬಕ್ಕೆ ರಾಜಕೀಯ ಮರುಜನ್ಮದ ಅವಶ್ಯಕತೆ ತುಂಬಾನೇ ಇತ್ತು. ಇಂತಹ ಒಂದು ಸಂದರ್ಭದಲ್ಲಿ 2024ರ ಉಪಚುನಾವಣೆ ಸುರಪುರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಸಹೋದರನಾದ ರಾಜ ವೇಣುಗೋಪಾಲ್ ನಾಯಕ್ ಅವರನ್ನು ಗೆಲ್ಲಿಸಿಕೊಂಡು ಬರುವ ಒಂದು ದೊಡ್ಡ ಜವಾಬ್ದಾರಿ ಇವರ ಹೆಗಲ ಮೇಲಿತ್ತು. ಅದರಂತೆಯೇ ಚುನಾವಣಾ ಚಾಣಕ್ಯರಂತೆ ಕಾರ್ಯನಿರ್ವಹಿಸಿ ಅಣ್ಣನನ್ನು ಗೆಲ್ಲಿಸಿಕೊಂಡು ಬಂದರು.
ಮೊದಲನೇದಾಗಿ ನಮ್ಮ ಕುಟುಂಬದವರು ಸತತ 40-50 ವರ್ಷದಿಂದ ಏನು ಸುರಪುರಿನ ಒಂದು ಯಾವುದೇ ಒಂದು ಜನರ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಕುಂದುಕೊರತೆಗಳಲ್ಲಿ ನಾವು ಸೋತಾಗ ಗೆದ್ದಾಗ ಯಾವ ರೀತಿಯಾಗಿ ನಾವು ಕಾರ್ಯಕರ್ತರ ಜೊತೆ ಒಡನಾಟ ಇಟ್ಕೊಂಡಿದ್ದೀವಿ ಅದು ನಮಗೆ ಶ್ರೀರಕ್ಷೆ ಆಗಿದೆ ಈ ಸಲ. ಅನುಕಂಪ ಎರಡನೇ ಮಾತು. ಅನುಕಂಪ ಅಂದರೆ ಮತ್ತು ಸಹಜ ಅದು, ಯಾಕಂದರೆ ದೊಡ್ಡಪ್ಪವ್ರಿಗೆ ನಾವು ದಿವಸ ನಾವು ಕಳ್ಕೊಂಡೇವು ಅಂತಂದ್ಮೇಲೆ ಅವ್ರ ಮಗನಿಗೆ ಅನುಕಂಪ ಸ್ವಲ್ಪ ಇರುತ್ತೆ, ಇಲ್ಲ ಅಂತಲ್ಲ. ಆದರೆ ನಮ್ಮ ಕಾರ್ಯಕರ್ತರು 40-50 ವರ್ಷದಿಂದ ನಾವೇನು ನಮ್ಮ ಮನೆತನದ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ ಅದನ್ನು ನಾವು ಕಾಪಾಡಿಕೊಂಡು ಬರ್ತೀವಿ ಅಂತ ವಿಶ್ವಾಸ ನಮ್ಮ 5 ಜನ ಅಣ್ಣತಮ್ಮರ ಮೇಲೆ ಇದೆ. ಅದೇ ನಮಗೆ ಈ ಸತಿ ಮಾಡಿದೆ. ಯಾದಗಿರಿ ಜಿಲ್ಲಾ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿರೋ ರಾಜ್ಕುಮಾರ್ ನಾಯಕ್ ತಾಲೂಕು ಮತ್ತು ಜಿಲ್ಲೆಯಾದ್ಯಂತ ಅಪಾರ ಯುವ ಸಮುದಾಯದ ಅಭಿಮಾನವನ್ನ ಗಳಿಸಿದ್ದಾರೆ. ಹೀಗಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಈ ಬಾರಿಯ ಲೋಕಸಭಾ ಎಲೆಕ್ಷನ್ನಲ್ಲಿ ತನ್ನ ಪ್ರಾಬಲ್ಯ ಮೆರೆಯಲು ಸಹಕಾರಿಯಾಯಿತು ಅಂತಲೇ ಜನ ಮಾತನಾಡ್ಕೊಳ್ತಿದ್ದಾರೆ. ಸುರಪುರ ತಾಲೂಕಿನಲ್ಲಿ ಹಾಗೂ ಯಾದಗಿರಿ ಡಿಸ್ಟಿಕ್ ಆದಂಥ ಯುವಕರ ಮನಸ್ಸನ್ನು ಗೆದ್ದಿರ್ತಕ್ಕಂಥ ನಾಯಕ ಯಾರಾದರೂ ಆಗಿರ್ಬೇಕಂದ್ರೆ ರಾಜ ವೇಣುಗೋಪಾಲ್ ನಾಯಕ್ ಶಾಸಕರು ಹಾಗೂ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ರಾಜ ಕುಮಾರ್ ನಾಯಕ್ ದಣಿ ಅವರು ಅಪಾರ ಅಭಿಮಾನಿಗಳನ್ನು ಸಂಖ್ಯೆಯಲ್ಲಿ ಹೊಂದಿದ್ದಾರೆ. ಅವರು ಯುವಕರ ಸಪೋರ್ಟು ಕೂಡ ಆಗಿದೆ. ಯುವಕರಲ್ಲಿ ಯಾವುದೇ ಒಂದು ಕಷ್ಟ ಅಂತ ಹೇಳಿದರೆ ರಾಜಧಾನಿ ಆಗಲಿ ಅಥವಾ ನಮ್ಮ ಶಾಸಕರಾಗಿರ್ಬೋದು ಯಾವುದಕ್ಕೂ ಅವರು ಬಿಟ್ಟು ಕೊಡ್ತಕ್ಕಂಥ ಅವರು ಅಲ್ಲ. ಒಂದು ಆರ್ಕೆನ್ ಮನೆತನ ಅಂದರೆ ಅವ್ರು ಯಾವತ್ತೂ ಒಳ್ಳೆಯ ಗೌರವ ನಮಗೂ ಕೂಡ ಇದೆ. ಯಾರೇ ಅಂತ ಒಂದು ಕಷ್ಟ ಅಂತ ಬಂದರೂ ಕೂಡ ಅವ್ರನ್ನು ಒಳ್ಳೆಯ ಒಂದು ರೆಸ್ಪಾನ್ಸ್ ಮಾಡಿಸ್ತಕ್ಕಂಥ ಕುಟುಂಬ ಅಂತ ನಾನು ಹೇಳಕ್ಕಂತ ಇಷ್ಟು ಹೇಳಿ. ಯಾದಗಿರಿ ಜಿಲ್ಲಾ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿರೋ ರಾಜ್ಕುಮಾರ್ ನಾಯಕ್ ಪಕ್ಷ ಸಂಘಟನೆ ಚತುರತೆಗೆ ಖುದ್ದು ರಾಹುಲ್ ಗಾಂಧಿಯ ಭಾರತ್ ಜೋಡೋ ಯಾತ್ರಾ ವೇಳೆ ಇವರ ಬೆನ್ನು ತಟ್ಟಿ ಹಾರಿಸಿದ್ದಾರೆ. ಚಿಕ್ಕ ವಯಸ್ಸಿನಲ್ಲಿ ನಾಯಕತ್ವ ಗುಣಕ್ಕೆ ಮೆಚ್ಚುಗೆ ಸೂಚಿಸಿದ್ದಾರೆ. ಆರ್ಕೆನ್ ಕುಟುಂಬ ಅಂದರೆ ಒಂದು ಒಳ್ಳೆಯ ಕುಟುಂಬ. ಯಾವ ಥರ ಅಂದರೆ ಯಾವುದೇ ಕಷ್ಟ ಅಂತ ಹೋದರೂ ಕೂಡ ಆರ್ಕೆನ್ ಕುಟುಂಬ ಸ್ಪಂದಿಸುತ್ತೆ. ಜಾತಿ ಭೇದವಿಲ್ಲದೆ ಯಾವುದೇ ಜಾತಿಯವರು ಹೋದರೂ ಕೂಡ ಆ ಜಾತಿ ಈ ಜಾತಿ ಅಂತ ನೋಡಲಾರ್ದೇ ಆರ್ಕೆನ್ ಕುಟುಂಬ ಅವರು ಒಳ್ಳೆ ಮನೆತನದವರು ಸ್ಪಂದನೆ ಮಾಡುವಂಥ ದಣೆ ಆದರೆ ರಾಜ ಕುಮಾರ್ ನಾಯಕು, ರಾಜ ವೇಣುಗೋಪಾಲ್ ನಾಯಕು, ರಾಜ ಸಂತೋಷ್ ನಾಯಕು, ರಾಜ ಸುಶಾಂತ್ ನಾಯಕು, ರಾಜ ಕುಮಾರ್ ನಾಯಕ್ ದಣೆ ಅವರು ಯಾವುದೇ ಒಬ್ಬ ವ್ಯಕ್ತಿಯಾದರೂ ಕೂಡ ಸ್ಪಂದನೆ ಮಾಡ್ತಾರೆ. ರಾಜ್ಕುಮಾರ್ ನಾಯಕ್ ಕೇವಲ ತಾವಾಯಿತು ತಮ್ಮ ಕುಟುಂಬದವರಾಯಿತು ಎಂದು ಕುಳಿತವರಲ್ಲ. ಕ್ಷೇತ್ರದಲ್ಲಿ ಸಂಕಷ್ಟದಲ್ಲಿದ್ದವರಿಗೆ ನೆರವಿಗೆ ಧಾವಿಸುವ ಗುಣ ಉಳ್ಳವರು. ಹೀಗಾಗಿಯೇ ಸುರಪುರಕ್ಕೆ ಅಭಿಮಾನಿಗಳ ಪಾಲಿನ ರಾಜಧಾನಿ ಅಂತಲೇ ಗುರುತಿಸಿಕೊಂಡಿದ್ದಾರೆ. ರಾಜಕೀಯ ಮಾಡಿದ್ದು ಅವರು ದುಡ್ಡು ಆಸ್ತಿ ಅದು ಇದು ಆಸೆ ಇಟ್ಕೊಂಡು ಅವರು ರಾಜಕೀಯ ಮಾಡಿದ ಮನೆತನ ಅಲ್ಲ. ಜನರಿಗೋಸ್ಕರ ನ್ಯಾಯ ನೀತಿ ಯಾವುದೇ ರೀತಿ ಆಗಲಿ ರಾಜ ವೇಣುಗೋಪಾಲ್ ನಾಯಕ್ ದಣಿ, ರಾಜ ಕುಮಾರ್ ನಾಯಕ್ ದಣಿ, ರಾಜ ಸಂತೋಷ್ ನಾಯಕ್ ದಣಿ, ರಾಜ ವಿಜಯ್ ಕುಮಾರ್ ನಾಯಕ್ ದಣಿ, ರಾಜ ಸುಶಾಂತ್ ನಾಯಕ್ ದಣಿ ಕೂಡ ಇವರು 5 ಮಂದಿ ಕೂಡ ಪಂಚ ಪಾಂಡವರ ಥರ ಈಗ ನಮ್ಮ ತಾಲೂಕಿನ ಜನತೆಗೆ ಒಗ್ಗಟ್ಟಾಗಿ ಬಲ ಪ್ರದರ್ಶನ ತೋರ್ಸಕತ್ತಾರ. ಅದರಲ್ಲೂ ಈ ಬಾರಿಯ ಸುರಪುರ ಬೈ ಎಲೆಕ್ಷನ್ನಲ್ಲಿ ರಾಜ ವೇಣುಗೋಪಾಲ್ ನಾಯಕ್ ಅವರಿಗೆ ಗೆಲುವಿನ ನಗೆ ಬೀರುವಲ್ಲಿ ರಾಜ್ಕುಮಾರ್ ನಾಯಕ್ ಪಾತ್ರವೂ ಕೂಡ ಮುಖ್ಯವಾಗಿದೆ ಅಂತಿದ್ದಾರೆ ಕ್ಷೇತ್ರದ ಜನ. ಇವರಿಗೆ ಮುಂಬರುವ ದಿನಗಳಲ್ಲಿ ಪಕ್ಷ ಮತ್ತಷ್ಟು ಹೆಚ್ಚಿನ ಜವಾಬ್ದಾರಿ ವಹಿಸುವ ಸಾಧ್ಯತೆ ಇದೆ ಅಂತಿದ್ದಾರೆ ಜನ. ನಮ್ದೇನಾದರೂ ಆಕಾಂಕ್ಷೆ ಇದ್ದರೆ ಮುಂಬರುವ ದಿನಗಳಲ್ಲಿ ನಮ್ಮ ಹೈಕಮಾಂಡ್ ಇದೆ, ಮತ್ತು ಆಮೇಲೆ ಮುಂದೆ ಯಾವ್ಯಾವ ರೀತಿಯಲ್ಲಿ ಚುನಾವಣೆ ಏನೇನು ಬರುತ್ತೆ ಅದರೆಲ್ಲ ಹೈಕಮಾಂಡ್ ಮತ್ತು ನಮ್ಮ ಎಲ್ಲ ಕಾರ್ಯಕರ್ತರು ಏನು ಅಭಿಪ್ರಾಯ ಅದ್ರ ಮೇಲೆ ನಾನು ಬದ್ಧರಾಗಿದ್ದೀನಿ. ನಮಸ್ಕಾರ ವೀಕ್ಷಕರೇ, ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ.